ಸ್ವಾಮಿ ಈಗ ಹೊಸ ಕಾರ್ಯವನ್ನು ಆರಂಭಿಸಿದೆ. ಜೀವನದಲ್ಲಿ ಯಾವನ್ನು ಒನ್ನಾದರೂ ತಡೆದುಕೊಳ್ಳಬಹುದು ತಂದೆ. ತಂದೆ ತಾಯಿ ಇಲ್ಲದ ಅನಾಥನೆಂಬನ್ನು ನನ್ನಿಂದ ತಡೆದುಕೊಳ್ಳುವ ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. 70 ವರ್ಷದ ಸುಲಕ್ಷಣೆಗಾಗಿ ನೀನು ನನ್ನನ್ನು ನಾಶ ಮಾಡಲು ನೀನು ಚಕ್ಕ ಧರಿಸುವುದಾದರೆ ನಾನು ನಿನ್ನ ಕೋಪಕ್ಕೆ ಎದರಲವಲ್ಲ ತಂದೆ, ಎದರವನಲ್ಲ. ನೀನು ಭಕ್ತರ ಉದ್ಧಾರಕ್ಕಾಗಿಯೇ ಆಸೆ ಪರಿಪಾಲನೆ ಎಂದು ಬಲ್ಲೆ ತಂದೆ. ನಾನು ಭಕ್ತರನ್ನೇ ಕಾಯುವುದೇ ನನ್ನ ಪರಿಪಾಲನೆ ಅಲ್ಲವೇ ಹೇಳೋ? ಅಂದು ಅನಾಥನೆಂದು ಮನೆಯಿಂದ ಹೊರ ಬಂದೆ. ಇಂದು ಹೆಂಡತಿಯ ಬಳಿಯಿಂದ ಸೊಲ್ಲಿನ ಪಟ್ಟ ಕಟ್ಟಿಸಿಕೊಂಡು ಮನೆಯಿಂದ ಹೊರ ಹಾಕಿದರು ತಂದೆ, ಹೊರ ಹಾಕಿದರು. ನನ್ನನ್ನು ಈ ರೀತಿ ಮಾಡಲು ತಂದೆ ತಾಯಿಯನ್ನು ದೂರ ಮಾಡಿದ ತಂದೆ. ನಿನಗೆ ಭಕ್ತ ವಾಸನ ತಂದೆ, ನಿನಗೆ ನಮೋ ನಮೋ. ಏ ಮಗನೇ ಭಗೀರಥ, ನೀನೆಂತ ಪರಾಕ್ರಮ! ದುಷ್ಟರ ಸಂಹಾರಕ್ಕಾಗಿ ನೀನು ಭಗೀರಥನ ಇನ್ನೊಂದು ಅವತಾರ ವ್ಯಕ್ತಿ. ಈ ಭೂಮಿಗೆ ಬಂದವನು ನೀನು, ಹೀಗೇಕೆ ಮಲಗಿರುವೆ? ಹೇಳು ಮಗನೇ, ಹೇಳು. ಈಗಿನ ತಂದೆ ತಾಯಿ ಆಸೆಯನ್ನು ಈಡೇರಿಸಬೇಕು ನೀನು. ಬದುಕಿದ್ದರೆ ಸಿಂಹದಂತೆ 3-4 ದಿನ ಬದುಕಿದರೆ ನರಿಯಂತೆ ದೀರ್ಘಕಾಲ ಬದುಕಬೇಡ. ನೀನು ಹಸಿ ಸೌದೆಯಂತೆ ಪ್ರೋತ್ಸಾಹಿಸುವ ಕೆಂಡವಾಗಿ ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸುವ ಸಮಯ ಬಂದಿದೆ. ಹೇಳು ಭಗೀರಥ, ಹೇಳು. ಭಾರತಕ್ಕೆ ಕಾಲಿಟ್ಟ ಭಗೀರಥನೆಂದು ಹೇಳು. ಎದ್ದೇಳು ಭಗೀರಥ, ಎದ್ದೇಳು. ಅಪ್ಪ ಅಪ್ಪ, ಈ ದನಿಯಲ್ಲಿ ನನ್ನ ತಂದೆ ಕೂಗಿದ ಹಾಗೆ ಕೇಳುತ್ತಿದೆಯಲ್ಲ. ಆಯ್ತು ಇರಲಿ ಅಪ್ಪ. ಇಲ್ಲಿಂದ ನಿನ್ನ ಮಗನಿಗೆ ಇಂದು ರೋಷ ಹೆಚ್ಚಾಯಿತು. ಇದುವರೆಗೆ ನೀ ಹೇಳಿದ ಹಾಗೆ ಆ ನನ್ನ ತಮ್ಮನನ್ನು ಹುಡುಕಿ ನಿನಗೆ ಅದೇ ಕಾರ್ಯದಿಂದ ನಿನ್ನ ಕೊಲೆ ಆಯಿತು. ಆ ಕಾರ್ಯವನ್ನು ನಾನು ಮಾಡಿ ತಂದೆಯಿಂದ ನನ್ನ ತಂದೆಯ ಕೊಲೆ ಆಯಿತು ಎಂದು ಕೇಳಪಟ್ಟೆ ಅಪ್ಪ, ಕೇಳಪಟ್ಟೆ. ನನ್ನ ಕೊಂಡೆಯಿಂದ ಅವರನ್ನು ಸಂಹಾರ ಮಾಡಿ ನನ್ನ ತಮ್ಮನೊಂದಿಗೆ ನಿಂತು ಆ ಭಗೀರಥ ಉತ್ಸವವನ್ನು ಮಾಡಿ ತೋರಿಸುತ್ತಿದ್ದರೆ ನಾನು ಭಾರತಕ್ಕೆ ಕಾಲಿಟ್ಟ ಭಗೀರಥ ಸಾಧಾರಣೆಯೇ ಅಲ್ಲ ಅಪ್ಪ. ಇದು ನಿನ್ನ ಆನೆಯು ಸತ್ಯ. ಇದು ಈ ಭಗೀರಥನ ಪ್ರತಿಜ್ಞೆ. ಇದು ಈ ಭಗೀರಥನ ನಿಯತ್ತು. ಇದು ಈ ಭಗೀರಥನ ಧರ್ಮ.